ನಮ್ಮ ಬಿಜಾಪುರ ಜನತೆಗೆ, ಬಿಜಾಪುರ ಜಿಲ್ಲೆಗೆ ಭಾಳ ಸಂತೋಷವಾದ ಒಂದು ಸುದ್ದಿ. ಹೊಸ ಆ್ಯಕ್ಟರ್, ಹೊಸ ಕಲಾವಿದ ನಮ್ಮ ಈ ಬಿಜಾಪುರ ನಾಡಿನಲ್ಲಿ, ಉತ್ತರ ಕರ್ನಾಟಕದ ಐತಿಹಾಸಿಕ ಸ್ಥಳ ಬಿಜಾಪುರ ಇಲ್ಲಿ ಬಂದಿದ್ದಾರೆ. ನಮ್ಮ ಎಲ್ಲ ಬಿಜಾಪುರ ಜಿಲ್ಲೆಗೆ ನಾನು ಇದು ಸಂತೋಷವಾದ ಸುದ್ದಿ ಹೇಳುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಹಕೀಮ್ ಚೌಕ್ AHM ಡೆವಲಪರ್ಸ್ ಲಕ್ಕಿ ಗ್ರೂಪ್, ನಮ್ಮ ಅಯ್ಯೂಬ್ ಜಮಾದಾರ್, ಮೆಹಬೂಬ್ ಜಮಾದಾರ್, ನಮ್ಮೆಲ್ಲ ಫ್ರೆಂಡ್ಸ್ ಭೇಟಿಯಾಗೋಕ್ಕೆ ಭರತ್ ಸಾಗರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಭಾಳ ಧನ್ಯವಾದ ಕೊಡ್ತೇನೆ, ಸ್ವಾಗತವನ್ನು ಮಾಡುತ್ತೇನೆ. ಹೀಗೆ ಎಲ್ಲ ನಮ್ಮ ಯಂಗ್ ಜನ್ರೇಷನಿಗೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವರು. ಒಂದು ಕಾಲವೇ ಮೋಸಗಾರ ಮೂವಿದಾಗೆ ನೋಡಿ, ಇದು ಸುಮಾರು 4 ವರ್ಷದಿಂದ ಬರುವುದೇ ಫಿಲ್ಮ್. ಇದು ಕರೋನಾ ಅದು ಬಂದಾಗ ಅದು ಬಂದಿಲ್ಲ. ಇವರು ತನ್ನ ಪ್ರಯತ್ನವನ್ನು, ಪ್ರಾರ್ಥನವನ್ನು, ಚಿಂತೆಯನ್ನು ಬಿಟ್ಟಿಲ್ಲ. ಯಾವುದರೇ ಕಾಲೇಜ್ ಇರಲಿ, ಆಟೋ ಸ್ಟ್ಯಾಂಡ್ ಇರಲಿ, ಎಲ್ಲಿ ಬೇಕಾದಲ್ಲಿ ಹೋಗಿ ತನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಪ್ರಾರ್ಥನಾ ಮಾಡ್ತಾ ಇದ್ದಾರೆ, ಪ್ರಯತ್ನವೂ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ, ಉತ್ತರ ಕರ್ನಾಟಕ ಎಲ್ಲ, ಇಲ್ಲಿ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವರು. ಪ್ರತಿಯೊಬ್ಬರು ಹೀರೋನೇ ಅದಾರ. ಪ್ರತಿಯೊಂದು ಮನುಷ್ಯ ಹೀರೋ ತನ್ನ ತಾನಿಗೆ ಬೆಲೆ ಕೊಡಬೇಕು. ಮೊದಲು ಮತ್ತೊಬ್ಬರಿಗೆ ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಬೇಕು. ಮತ್ತು ಅವರು ಒಂದು ಏನಂತಾರಲ್ಲ, ಒಂದು ಜೇನು ಹುಳ ತನ್ನ ಮನೆಯನ್ನು ಮುರಿತಂದರೆ ಮತ್ತೊಂದು ಮನೆ ಮಾಡುತ್ತದೆ. ಅದು ಜೇನು ಹುಳ ಮನೆ ಹೊಡಿತಂದರೆ ಮತ್ತೊಂದು ಮನೆ ಮಾಡ್ತದೆ. ಹಾಗೆ ಭರತ್ ಸಾಗರ್ ಅವರು ತನ್ನ ಫಿಲಿಮನ್ನು ಕರೋನಾ ಟೈಮ್ ಒಳಗೆ ಸ್ಟಾಪ್ ಆಗಿತ್ತು, ಆದರೆ ಅವರು ತನ್ನ ಪ್ರಯತ್ನವೂ ಬಿಡ್ತಾ ಇಲ್ಲ. ಸಕ್ಸಸ್ ಆಗ್ತದೆ ಅನ್ನೋದು ಒಂದು ಕಾನ್ಫಿಡೆನ್ಷನ್ ಇದೆ, ಮತ್ತು ಆಗ್ತದೆ ಅಂತ ಅವ್ರಿಗೆ ಒಂದು ಗುರಿ ಇದೆ ಸರ್. ಆಮೇಲೆ ಎಲ್ಲರಿಗೊಂದು ಮೆಸೇಜ್ ಪ್ರೆಸೆಂಟ್ಲಿ ಪಿಕ್ಚರ್ ಒಳಗೂ ಐತಿ, ಈಗಲೂ ಕೊಡ್ತಾ ಇದ್ದಾರೆ ಅವರು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಮನೆ, ಪ್ರತಿಯೊಂದು ಸ್ಕೂಲ್ ಇರ್ಬೋದು, ಎಲ್ಲ ಕಡೆ ಹೋಗಿ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ಪಿಕ್ಚರ್ ಒಳಗೆ ಸರ್ ಸೂಪರ್ ಆ್ಯಕ್ಟಿಂಗ್ ಇದ್ದಾರೆ. ನಮ್ಮ ಇವರು ಅದಾರೆ, ಹಳೆ ಆ್ಯಕ್ಟರ್ನೂ ಅದಾರೆ. ಆಮೇಲೆ ಒಳ್ಳೆ ಸಾಂಗ್ ಇದೆ, ಒಳ್ಳೆ ಆ್ಯಕ್ಷನ್, ನ್ಯೂ ಫೈಟ್ ಇದೆ ಇದ್ರಾಗೆ. ಮತ್ತು ಎಲ್ಲರಿಗೆ ನಾನು ಬಿಜಾಪುರ ಜನತೆಗೆ ಎಲ್ಲರಿಗೆ ವಿನಂತಿ ಮಾಡುತ್ತೇನೆ, ಈ ಪಿಕ್ಚರನ್ನು ಬೆಳೆಸಬೇಕು, ಒಳ್ಳೆಯ ಆ್ಯಕ್ಟರ್ಗೆ ಬೆಳೆಸಬೇಕು. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡ ಭಾಷೆ, ಕನ್ನಡನಿಗೂ ಬೆಳೆಸಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ನಾನು ಹಯ್ಯಂ ಬಕ್ಷಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಲವೇ ಮೋಸಗಾರ ಸಿನಿಮಾದ ಭರತ್ ಸಾಗರ್ ಮಾತಾಡ್ತೀನಿ. ಇದೇ ಥರ ಎಲ್ಲ ಊರಿಗೂ ಪ್ರಮೋಷನ್ ಮಾಡಿಕೊಂಡು ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಕಾಲವೇ ಮೋಸಗಾರ. ಇವತ್ತು ನಿನ್ನೆ ಬಂದು ಬೀದರಲ್ಲಿದ್ವಿ, ಅಲ್ಲಿ ಹೌಸ್ಫುಲ್ ಆಯಿತು, ತುಂಬ ಖುಷಿ ಆಯಿತು. ಅದಾದ ನಂತರ ಇವತ್ತು ಗುಲ್ಬರ್ಗದಲ್ಲಿ ಫುಲ್ಲು ಸಂಗಮ್ ಥಿಯೇಟರ್ ವಿಸಿಟ್ ಕೊಡ್ಕೊಂಡು ಇವತ್ತು ಆನ್ ದಿ ವೇ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಿಜಾಪುರ ಬಂದು ಅಯಂಬಕ್ಷಿಯಾದ ನನ್ನ ಸ್ನೇಹಿತರು ಇವರು ಮೀಟ್ ಆಗೋಣ ಅಂತ ಬಂದೆ. ನೋಡಿದರೆ ಇವರು ಈ ಥರ ಪ್ರೆಸ್ ಮೀಟ್ ಅರೇಂಜ್ ಮಾಡಿದರು. ಸೊ ಕಾಲವೇ ಮೋಸಗಾರನ ಸಿನಿಮಾ ನೆಕ್ಸ್ಟ್ ವೀಕ್ ಸಿನಿಮಾ ರಿಲೀಸ್ ಆಗ್ತದೆ ಬಿಜಾಪುರಲ್ಲಿ. ದಯವಿಟ್ಟು ನಮ್ಮ ಸಿನಿಮಾ ಕಾಲವೇ ಮೋಸಗಾರ ನೋಡಿ. ನಿಮ್ಮೂರಿಗೆ ಬಂದಿದ್ದೀನಿ ಇವತ್ತು. ನಮ್ಮ ಕಾಲವೇ ಮೋಸಗಾರ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾರೆ. ಕುರಿ ಪ್ರತಾಪ್ ಅವರು ಎಂಟೈರ್ ನನ್ನ ಸಿನಿಮಾದಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಜರ್ನಿ ಮಾಡಿದ್ದಾರೆ. ಅದಾದ ನಂತರ ನನಗೆ ಸಂಜೀವ್ ಥಾಮಸ್ ಅನ್ನೋರು ಮ್ಯೂಸಿಕ್ ಮಾಡಿದ್ದಾರೆ. ಸಂಜೀತ್ ಹೆಗಡೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾರೆ, ಅವ್ರು ಆಲ್ರೆಡಿ ಫುಲ್ ಫೇಮಸ್ ಆಗಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಹೇಳಿದ್ದಾರೆ, ಏನಿದೆ ಜಗವೇ ಅಂತ, ಅದ್ಭುತವಾಗಿ ಬಂದಿದೆ. ಅದಾದ ನಂತರ ನಿಮಗೆ ಎಕ್ಕಾ ಫಿಲಮ್ ಸಾಂಗ್ದು ಆ್ಯಂಥೋನಿ ದಾಸನ್ ಸಾಂಗ್ ಹೇಳಿದಾರಲ್ಲ, ಅವರು ಸೇಮ್ ನಮ್ಮ ಸಿನಿಮಾದಲ್ಲಿ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅನ್ನೋ ಸಾಂಗ್ ಹೇಳಿದ್ದಾರೆ. ತುಂಬ ಖುಷಿ ಪಡ್ತೀರಾ, ತುಂಬ ವೈರಲ್ ಆಗಿದೆ ಸಾಂಗ್ ಕೂಡ. ಸೊ ಈ ಸಿನಿಮಾದಲ್ಲಿ ಬಂದು ಥ್ರಿಲ್ಲರ್ ಮಂಜು ಮಾಸ್ಟರ್ ಬಂದು ಡಿಫ್ರೆಂಟಾಗಿ ಒಂದು ಫೈಟ್ ಕಾಂಪೋಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಒಂದು 5 ಫೈಟ್ ಇರುತ್ತೆ ಸಿನಿಮಾದಲ್ಲಿ. ಸಾಂಗಲ್ಲಿ ಬಂದು ನಿಮಗೆ ಎಲ್ಲ ಬ್ಯಾಂಗ್ಳೂರು, ಮೈಸೂರಲ್ಲಿ ಶೂಟಿಂಗ್ ಆಗಿರುತ್ತೆ. ಸಿನಿಮಾ ನೋಡಿದರೆ ನಿಮಗೆ ಎಂಟೈರ್ ಫೈಟ್ ಇರುತ್ತೆ, ಕಾಮಿಡಿ ಇರುತ್ತೆ, ಒಳ್ಳೆಯ ಒಂದು ಆ್ಯಕ್ಷನ್ ಇರುತ್ತೆ, ಒಳ್ಳೆಯ ಒಂದು ಸ್ಯಾಡ್ ಮೂಮೆಂಟ್, ಎಮೋಷ್ನಲ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಇರುತ್ತೆ. ಒಂದು ಒಳ್ಳೆ ಲವರ್ಸಿಗೆ ಕಾಲವೇ ಮೋಸಗಾರ ಅಂದರೆ ಕಾಲ ಹೆಂಗೆ ಕಾಲ ಎಳೆಯುತ್ತೆ ಅಂತ ಈ ಲವ್ವಲ್ಲಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸಂಜಯ್ ಪುರಾಣಿಕ್ ಅವರು. ನಮ್ಮ ಪ್ರೊಡ್ಯೂಸರ್ ಬಂದು ರಜತ್ ಸಲಾಂಕಿ ಅಂತ, ಇಲ್ಲ ಉತ್ತರ ಕರ್ನಾಟಕದವರು, ಹುಬ್ಳಿಯವರು. ನಮ್ಮ ಡೈರೆಕ್ಟರ್ ಕೂಡ ಸಂಜಯ್ ಪುರಾಣಿಕ್ ಅವರು, ಬಳ್ಳಾರಿಯವರೇ. ಸೊ ಹಾಗಾಗಿ ನಂಗೆ ನಾರ್ತ್ ಕರ್ನಾಟಕ ಫುಲ್ ಆ್ಯಂಡ್ ಫುಲ್ ನನಗೆ ಸಪೋರ್ಟ್ ಇದೆ. ಸೊ ಎಂಟೈರ್ ಕರ್ನಾಟಕ ಫುಲ್ ಸಪೋರ್ಟ್ ಇದೆ. ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಫಸ್ಟ್ ಟೈಮ್ ಹೊಸ ಕಲಾವಿದರಿಗೆ ಈ ಥರ ನೀವು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಶೂಟ್ ಆಗಿಲ್ಲ. ಸೊ ನಾನು ಪ್ರಮೋಷನ್ ಮಾಡಿದ ಕೈ ಹಿಡಿದಿದ್ದು ಬಿಜಾಪುರ ಬಂದರೆ ಇವರು ಅಯಂಬಕ್ಷಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇದೇ ಥರ ಬೀದರ್ಗೆ ಹೋದರೆ ನಾಗೇಸ್ವಾಮಿ, ಇದೇ ಥರ ಎಂಟೈರ್ ಇಲ್ಲೆಲ್ಲ
ಅದಕ್ಕೂ ಇಲ್ಲೇ ಸಪೋರ್ಟ್ಗೋಸ್ಕರ ನಾನು ಇಲ್ಲಿ ಬರ್ತೀನಿ. ತುಂಬ ಇಷ್ಟಪಡ್ತಾರೆ ಕನ್ನಡ ಅಂದರೆ, ಕನ್ನಡ ಬೆಳೆಸೋದಂದರೆ ಇಲ್ಲೇ ನಾನು ನೋಡ್ತೀನಿ, ತುಂಬ ನೋಡ್ತಾ ಇದ್ದೀನಿ. ಕನ್ನಡ ಅನ್ನೋದು ತುಂಬ ಆಸೆ ಪಡ್ತಾರೆ. ಕೊನೆಯದಾಗಿ ಏನು, ಕಾಲವೇ ಮೋಸಗಾರ ಸಿನಿಮಾ ನೋಡಿ ನೆಕ್ಸ್ಟ್ ವೀಕ್ ಇಲ್ಲಿ ಬಿಜಾಪುರ ರಿಲೀಸ್ ಆಗುತ್ತೆ. ಯಾವ ಥಿಯೇಟ್ರು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ, ಖಂಡಿತವಾಗ್ಲೂ ತಿಳಿಸ್ತೀನಿ ಸರ್ ನಾನು ಯಾವ ಥಿಯೇಟ್ರು ಅಂತ. ನೀವು ನೋಡಿ ಹೊಸ ಕಲಾವಿದರನ್ನ ಬೆಳೆಸಿ ಚೆನ್ನಾಗಿ ಆಗ್ತೀವಿ. ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಇನ್ನೂ ಚೆನ್ನಾಗಾಗುತ್ತೆ.